ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸ್ಪೋಟ್ಲಿ ಬಟನ್ ಯೂಸ್ ಮಾಡಿಬಿಟ್ಟು ಯಾವ ಥರ ಡಿಸೈನ್ ಇಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪೋಟ್ಲಿ ಬಟನ್ಸ್ ಮಾಡ್ಕೊಳ್ಳೋದಕ್ಕೆ ಈ ಥರ ಥರ್ಮಾಕೋಲ್ ಬಾಲ್ಸ್ ಬೇಕಾಗುತ್ತೆ. ಇದು ಒಂದೇ ಸೈಜಲ್ಲಿ ತಗೊಳ್ಳಿ. ಈ ಥರ ಒಂದಷ್ಟು ಪೀಸ್ನ ಕಟ್ ಮಾಡಿ ಇಟ್ಕೊಂಡು ಇದರೊಳಗಡೆ ಈ ಥರ್ಮಾಕೋಲ್ ಬಾಲ್ಸ್ನ ಇಕ್ಬಿಟ್ಟು ಇದನ್ನು ಈ ಥರ ಇಟ್ಕೊಂಡು ಈ ಕಾಟನ್ ದಾರ ತಗೊಂಡು ಇಲ್ಲಿ ಗಂಟು ಹಾಕ್ಕೋಬೇಕು. ಈ ಥರ ಒಂದು 3-4 ಸರಿ ಸುತ್ತಬಿಟ್ಟು ಈ ಥರ ಗಂಟು ಹಾಕ್ಕೋಬೇಕು. ಈ ಥರ ಸುತ್ತಕೊಂಡು ಇಲ್ಲಿ ಸ್ವಲ್ಪ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಪೋಟ್ಲಿ ಬಟನ್ಸ್ನ ಒಂದಷ್ಟು ಈ ಥರ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಈಗ ಬ್ಯಾಕ್ ಪಾರ್ಟ್ ಪೀಸ್ ತಗೊಂಡು ಮೇಲೆಯಿಂದ ಇಲ್ಲಿ 1.5 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಪೂರ್ತಿಯಾಗಿ 1.5 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಮೇನ್ ಪೀಸ್ ಮೇಲೆ ಲೈನಿಂಗ್ ಪೀಸ್ನ ಇಕ್ಬಿಟ್ಟು ಇಲ್ಲಿ ಪಿನ್ ಹಾಕ್ಕೋಬೇಕು. ಈಗ ಸ್ಟಾರ್ಟಿಂಗು ಇಲ್ಲಿಂದ ಇಲ್ಲಿ 1.5 ಇಂಚ್ ಹತ್ರ ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿವರೆಗೂ ಸ್ಟಿಚ್ ಮಾಡ್ಕೊಬರ್ಬೇಕು. ಇದು ಒಂದು 1/2 ಇಂಚ್ ಅಷ್ಟು ಸ್ಟಿಚ್ ಮಾಡ್ಕೋಬೇಕು. ಈಗ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿ ಪೋಟ್ಲಿ ಬಟನ್ಸ್ನ ಈ ಥರ ಇಕ್ಬೇಕು. ಲೈನಿಂಗ್ ಕೆಳಗಡೆ ಇಕ್ಕೋಬೇಕು. ಲೈನಿಂಗ್ ಕೆಳಗಡೆ ಇಕ್ಬಿಟ್ಟು ಇಲ್ಲಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಈಗ ಮತ್ತೆ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಈ 1.5 ಇಂಚ್ ಹತ್ರ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿ ಪೋಟ್ಲಿ ಬಟನ್ಸ್ನ ಇಕ್ಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೋಬೇಕು. ನಾವೆಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀವೋ 1.5 ಇಂಚ್ ಹತ್ರ ಈ ಥರ ಪೋಟ್ಲಿ ಬಟನ್ಸ್ನ ಅಲ್ಲೇ ಇಕ್ಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಟ್ ಮಾಡ್ಕೋಬೇಕು. ಈಗ ಅಲ್ಲಲ್ಲಿ ರೌಂಡ್ ತಿರುಗೋ ಹತ್ರ ಈ ಥರ ಕಚ್ಚೊಡಿಬೇಕು. ಈಗ ಇದನ್ನು ಈ ಥರ ತಗೊಂಡು ಸೀದಾನಲ್ಲಿ ಒಂದು ಸ್ಟಿಚ್ ಹಾಕ್ಕೋಬೇಕು.
ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ಪೂರ್ತಿ ಲೈನಿಂಗ್ನ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿ ಇಟ್ಕೋಬೇಕು. ಈಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟ್ಗೂ ಸೇಮ್ ಅದೇ ಥರನೇ ಸ್ಟಿಚ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ಇಲ್ಲಿ 1.5 ಇಂಚ್ ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಪೋಟ್ಲಿ ಬಟನ್ಸ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಈಗ ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಇದೇ ಥರ ಸ್ಲೀವ್ಗೂ ಸ್ಟಿಚ್ ಮಾಡ್ಕೋಬೇಕು. ಈಗ ಸ್ಲೀವ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಮೇನ್ ಪೀಸು ಕೆಳಗಡೆ ಇರಬೇಕು, ಅದ್ರ ಮೇಲೆ ಲೈನಿಂಗ್ ಪೀಸ್ನ ಇಡಬೇಕು. ಇದು ಉಲ್ಟಾ ಸೀದಾ ನೋಡ್ಕೋಬೇಕು ಲೈನಿಂಗ್ದು. ಇಲ್ಲೂ ಅಷ್ಟೇ 1.5 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗು 2 ಇಂಚ್ ಬಿಟ್ಟು ಇಲ್ಲಿಂದ 1.5 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ 2 ಇಂಚು ಕಚ್ಚಿಗೆ ಹೋಗುತ್ತಲ್ಲ ಸೈಡಲ್ಲಿ, ಅದಕ್ಕೆ 2 ಇಂಚನ್ನ ಬಿಟ್ಟು ಈ ಕಡೆ 1.5 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಈ ಕಡೆನೂ ಅಷ್ಟೇ 2 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ಹೊಲ್ಕೊಂಡು 2 ಇಂಚ್ವರೆಗೂ ಹೊಲ್ಕೊಂಡು ಈಗ ಈ ಪೋಟ್ಲಿ ಬಟನ್ಸ್ನ ಮಧ್ಯದಲ್ಲಿ ಇಟ್ಬಿಟ್ಟು ಮೇನ್ ಪೀಸು ಮತ್ತು ಲೈನಿಂಗ್ ಮಧ್ಯದಲ್ಲಿ ಇಟ್ಬಿಟ್ಟು ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಇದನ್ನು ಸೀದಾನಲ್ಲಿ ತಗೊಂಡು ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ಥರ್ಮೋಕೋಲ್ ಬಾಲ್ಸ್ನ ಯೂಸ್ ಮಾಡಿಕೊಂಡು ಪೋಟ್ಲಿ ಬಟನ್ಸ್ನ ಸ್ಟಿಚ್ ಮಾಡ್ಕೊಳ್ಳೋದು. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.